ನಿನ್ನೆ ಬೆಳಿಗ್ಗೆ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆಗಿ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋದ ಅವನು. ಮನೆಗೆ ಹೋಗ್ಬಿಟ್ಟು ಎಲ್ಲ ಕುಡಿದು ಎಲ್ಲ ಇದು ಮಾಡಿ ನಾವು ಅವನ ಜೊತೆ ಹೋಗಿ ಅಲ್ಲಿ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ ಹೋದ್ವಿ. ಅಲ್ಲಿ ಗೃಹ ಪ್ರವೇಶ ಮನೆ. ಅದಕ್ಕೆ ಹೋಗಿದ್ದಾಗ ಅಲ್ಲಿ ಹಿಂಗೆ ಇನ್ನು ಕಡ್ದಿದ್ದಾನೆ ಅಂತ ಫೋನ್ ಅಲ್ಲಿ ಒಂದು ಜನರು ಹೇಳಿದ್ರು. ಆಗ ಬಂದು ನೋಡೋಷ್ಟರಲ್ಲಿ ಕಡ್ದಾಕಿದ್ರು. ಸಿಟ್ಟಿ ಅಂತ ಇಲ್ಲ ಗೊತ್ತಿಲ್ಲ ಸರ್ ಎಂಥ ಸಿಟ್ಟಿ ಅಂತಂದ್ರೆ ಅಷ್ಟು ಚೆನ್ನಾಗಿದೆ ಸರ್ ಅವನು. ನಿನ್ನೆ ಎಂಗೇಜ್ಮೆಂಟ್ ಎಲ್ಲ ಆಯ್ತು. ಎಂಗೇಜ್ಮೆಂಟ್ಗೆ ಇವರೆಲ್ಲ ಬೇರೆಯವರೆಲ್ಲ ಬಂದು ಈಗ ಅಧಿಕಾರಿಗಳೆಲ್ಲ ಬಂದು ವಯಸ್ಸಾಗಿಲ್ಲ ಅಂತೆಲ್ಲ ಹೇಳಿದ್ರು. ಮದುವೆ ಮಾಡೋಂಗಿಲ್ಲ ಅಂತ ಹೇಳಿದ್ರು 18 ವರ್ಷ ತನಕ. ಮಹಿಳಾ ಇಲಾಖೆ ಸಂಘದಿಂದ ಅವ್ರು ಬಂದು. ಮತ್ತೆ ಎಂಗೇಜ್ಮೆಂಟ್ ಅಷ್ಟೊತ್ತಿಗೆ ಮುಗ್ದಿತ್ತು. ಆ ಸಿಟ್ಟಿಗೆ ಮಾಡಿರ್ಬೋದಾ ಏನಾದರೂ? ಗೊತ್ತಿಲ್ಲ ಸರ್, ಅಂತ ಏನೇನಿಲ್ಲ ಸರ್. ಅವಳು ಒಪ್ಕೊಂಡೇ ಇದು ಮಾಡಿ ಇತ್ತಿದ್ದು. 18 ವರ್ಷ ಆದಮೇಲೆ ಮದುವೆ ಮಾಡೋಕ್ಕೆ ಅಂತ ಇತ್ತಿದ್ದು ಸರ್. ನೀವು ಎಷ್ಟು ಜನ ಮಕ್ಕಳು? 6 ಸರ್. 6. ಮತ್ತು ಇನ್ನು ಬಾಕಿ ಇರೋರು ಎಷ್ಟು ಜನ? 4 ಹುಡುಗಿರು 2 ಹುಡುಗರು ಸರ್. 3 ಜನರದ್ದು ಮದುವೆ ಆಗಿದೆ. ಇವರು ಲಾಸ್ಟ್. ನೀವು ಲಾಸ್ಟ್ 2 ಹುಡುಗರ? ಅಲ್ಲ ಸರ್, 1 ವರ್ಷದ ಲವ್ ಸರ್. ನಿನ್ನೆ ರಿಸಲ್ಟ್ ಬಂದಿತ್ತಲ್ಲ? ಹೌದು ಸರ್. ಪಾಸ್ ಆಗಿದ್ದಾಳೆ ಸರ್. ಎಷ್ಟು ಪರ್ಸೆಂಟ್? 314. ಒಬ್ಬಳೇ ಇದ್ದೀರಾ? ಒಬ್ಬಳೇ ಸರ್. ನಿಮ್ಮ ಹೆಸರು? ನಿನ್ನೆ ಏನಾಯಿತು ಅನ್ನೋ ಘಟನೆ ಅಂತ ಹೇಳಿ. ನಿನ್ನೆ ಬೆಳಿಗ್ಗೆ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆಗಿ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋದ ಅವನು. ಮನೆಗೆ ಹೋಗ್ಬಿಟ್ಟು ಎಲ್ಲ ಕುಡಿದು ಎಲ್ಲ ಇದು ಮಾಡಿ ನಾವು ಅವನ ಜೊತೆ ಹೋಗಿ ಅಲ್ಲಿ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ ಹೋದ್ವಿ. ಅಲ್ಲಿ ಗೃಹ ಪ್ರವೇಶ ಮನೆ. ಅದಕ್ಕೆ ಹೋಗಿದ್ದಾಗ ಅಲ್ಲಿ ಹಿಂಗೆ ಇನ್ನು ಕಡ್ದಿದ್ದಾನೆ ಅಂತ ಫೋನ್ ಅಲ್ಲಿ ಒಂದು ಜನರು ಹೇಳಿದ್ರು. ಆಗ ಬಂದು ನೋಡೋಷ್ಟರಲ್ಲಿ ಕಡ್ದಾಕಿದ್ರು. ಸಿಟ್ಟಿ ಅಂತ ಇಲ್ಲ ಗೊತ್ತಿಲ್ಲ ಸರ್ ಎಂಥ ಸಿಟ್ಟಿ ಅಂತಂದ್ರೆ ಅಷ್ಟು ಚೆನ್ನಾಗಿದೆ ಸರ್ ಅವನು. ನಿನ್ನೆ ಎಂಗೇಜ್ಮೆಂಟ್ ಎಲ್ಲ ಆಯ್ತು. ಎಂಗೇಜ್ಮೆಂಟ್ಗೆ ಇವರೆಲ್ಲ ಬೇರೆಯವರೆಲ್ಲ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತಂದ್ರೆ ಅಷ್ಟು ಚೆನ್ನಾಗಿದೆ ಸರ್ ಅವನು. ನಿನ್ನೆ ಎಂಗೇಜ್ಮೆಂಟ್ ಎಲ್ಲ ಆಯ್ತು. ಎಂಗೇಜ್ಮೆಂಟ್ಗೆ ಇವರೆಲ್ಲ ಬೇರೆಯವರೆಲ್ಲ ಬಂದು ಈಗ ಅಧಿಕಾರಿಗಳೆಲ್ಲ ಬಂದು ವಯಸ್ಸಾಗಿಲ್ಲ ಅಂತೆಲ್ಲ ಹೇಳಿದ್ರು. ಮದುವೆ ಮಾಡೋಂಗಿಲ್ಲ ಅಂತ ಹೇಳಿದ್ರು 18 ವರ್ಷ ತನಕ. ಮಹಿಳಾ ಇಲಾಖೆ ಸಂಘದಿಂದ ಅವ್ರು ಬಂದು. ಮತ್ತೆ ಎಂಗೇಜ್ಮೆಂಟ್ ಅಷ್ಟೊತ್ತಿಗೆ ಮುಗ್ದಿತ್ತು. ಆ ಸಿಟ್ಟಿಗೆ ಮಾಡಿರ್ಬೋದಾ ಏನಾದರೂ? ಗೊತ್ತಿಲ್ಲ ಸರ್, ಅಂತ ಏನೇನಿಲ್ಲ ಸರ್. ಅವಳು ಒಪ್ಕೊಂಡೇ ಇದು ಮಾಡಿ ಇತ್ತಿದ್ದು ಸರ್. 18 ವರ್ಷ ಆದಮೇಲೆ ಮದುವೆ ಮಾಡೋಕ್ಕೆ ಅಂತ ಇತ್ತಿದ್ದು ಸರ್. ನೀವು ಎಷ್ಟು ಜನ ಮಕ್ಕಳು? 6 ಸರ್. 6. ಮತ್ತು ಇನ್ನು ಬಾಕಿ ಇರೋರು ಎಷ್ಟು ಜನ? 4 ಹುಡುಗಿರು 2 ಹುಡುಗರು ಸರ್. 3 ಜನರದ್ದು ಮದುವೆ ಆಗಿದೆ. ಇವರು ಲಾಸ್ಟ್. ನೀವು ಲಾಸ್ಟ್ 2 ಹುಡುಗರ? ಅಲ್ಲ ಸರ್, 1 ವರ್ಷದ ಲವ್ ಸರ್. ನಿನ್ನೆ ರಿಸಲ್ಟ್ ಬಂದಿತ್ತಲ್ಲ? ಹೌದು ಸರ್. ಪಾಸ್ ಆಗಿದ್ದಾಳೆ ಸರ್. ಎಷ್ಟು ಪರ್ಸೆಂಟ್? 314. ಒಬ್ಬಳೇ ಇದ್ದೀರಾ? ಒಬ್ಬಳೇ ಸರ್. ನಿಮ್ಮ ಹೆಸರು?